ಇತ್ತೀಚೆಗೆ ಬಜೆಟಲ್ಲಿ 16ನೇ ಹಣಕಾಸು ಆಯೋಗವನ್ನು ಜಾರಿಗೆ ತರಲಾಗಿತ್ತು. ಹಾಗಿದ್ದಾಗ ಹಣಕಾಸು ಆಯೋಗ ಅಂದರೆ ಏನು? ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರಿರ್ತಾರೆ, ಯಾರು ಆಯ್ಕೆ ಮಾಡ್ತಾರೆ, ಸಾಂವಿಧಾನಿಕ ಅಂಶಗಳು ಏನು, ಆ್ಯಂಡ್ ಇತ್ತೀಚೆಗೆ ಬದಲಾವಣೆಗೊಂಡಿರುವಂಥ 5 ವರ್ಷಕ್ಕೆ ಅನುಸಾರವಾಗಿ 16ನೇ ಹಣಕಾಸು ಆಯೋಗದಲ್ಲಿ ಯಾವೆಲ್ಲ ಅಂಶಗಳು ಬದಲಾವಣೆಗೊಂಡಿದ್ದಾವೆ. ಇತ್ತೀಚೆಗೆ ಬಜೆಟಲ್ಲಿ 16ನೇ ಹಣಕಾಸು ಆಯೋಗವನ್ನು ಜಾರಿಗೆ ತರಲಾಗಿತ್ತು. ದ ಫೈನಾನ್ಸ್ ಮಿನಿಸ್ಟ್ರಿ ಹ್ಯಾಸ್ ಅಕ್ಸೆಪ್ಟೆಡ್ ದ ಪಾರ್ಲಿಮೆಂಟ್ರಿ ಹ್ಯಾಸ್ ಅಕ್ಸೆಪ್ಟೆಡ್ ದ ರಿಪೋರ್ಟ್ ಆಫ್ 16 ಫೈನಾನ್ಸ್ ಕಮಿಷನ್. ಹಾಗಿದ್ದಾಗ ಹಣಕಾಸು ಆಯೋಗ ಅಂದರೆ ಏನು? ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರಿರ್ತಾರೆ, ಯಾರು ಆಯ್ಕೆ ಮಾಡ್ತಾರೆ, ಸಾಂವಿಧಾನಿಕ ಅಂಶಗಳು ಏನು, ಆ್ಯಂಡ್ ಇತ್ತೀಚೆಗೆ ಬದಲಾವಣೆಗೊಂಡಿರುವಂಥ 5 ವರ್ಷಕ್ಕೆ ಅನುಸಾರವಾಗಿ 16ನೇ ಹಣಕಾಸು ಆಯೋಗದಲ್ಲಿ ಯಾವೆಲ್ಲ ಅಂಶಗಳು ಬದಲಾವಣೆಗೊಂಡಿದ್ದಾವೆ. ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಮ್ಮ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಚರ್ಚೆನ ಮಾಡುವಂಥ ಪ್ರಯತ್ನ ಮಾಡೋಣ. ಅಗೇನ್ ದ ಫಸ್ಟ್ ಥಿಂಗ್, recently the central government has accepted the 16th finance commission. 16ನೇ ಹಣಕಾಸು ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿರುವಂಥದ್ದನ್ನು ನೋಡ್ತೇವೆ. ಹಾಗಿದ್ದಾಗ ಇನ್ ದಿಸ್ ವಿಡಿಯೋ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್. ಈ 16ನೇ ಹಣಕಾಸು ಆಯೋಗದ ಮೊದಲ ಬಾರಿಗೆ ಏನು ಚರ್ಚೆ ಮಾಡ್ತೀವಿ ನಾವು ಅನ್ನುವಂಥದ್ದನ್ನು ನೋಡುವಂಥದ್ದಾದರೆ, ವಾಟ್ ಈಸ್ ಅ ಫೈನಾನ್ಸ್ ಕಮಿಷನ್ ಆ್ಯಂಡ್ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ದ ಫೈನಾನ್ಸ್ ಕಮಿಷನ್. ಹಣಕಾಸು ಆಯೋಗ ಎಂದರೇನು ಆ್ಯಂಡ್ ಹಣಕಾಸು ಆಯೋಗದ ಸದಸ್ಯರು ಯಾರಾಗಿದ್ದರು. ವಿತ್ ರೆಸ್ಪೆಕ್ಟ್ ಟು ದಟ್, ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಫೈನಾನ್ಸ್ ಕಮಿಷನ್. ಹಣಕಾಸು ಆಯೋಗದ ಸಾಂವಿಧಾನಿಕ ಅಂಶಗಳು ಏನಾಗಿತ್ತು. ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಅ ಫೈನಾನ್ಸ್ ಕಮಿಷನ್. ನೆಕ್ಸ್ಟ್ ಒನ್ ವಾಸ್ why the finance commission is important for the country. ಯಾಕೆ ಹಣಕಾಸು ಆಯೋಗವನ್ನು ಜಾರಿಗೆ ತರಲಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಕ್ರಿಟೇರಿಯಾ ಆರ್ ದ ಡೆವಲ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ದ ಫೈನಾನ್ಸ್ ಕಮಿಷನ್, ಎಸ್ಪೆಷಲಿ ಕ್ರಿಟೇರಿಯಾ ಆಫ್ ದ ಫೈನಾನ್ಸ್ ಕಮಿಷನ್. ಹಣಕಾಸು ಆಯೋಗ ಯಾವ ರೀತಿಯಲ್ಲಿ ಹಣಕಾಸು ಹಂಚಿಕೆ ಆಗತ್ತೆ ಅನ್ನುವಂಥದ್ದನ್ನು ನೋಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ದ ಚೇಂಜಸ್ ಇನ್ ದ ಫೈನಾನ್ಸ್ ಕಮಿಷನ್. ಬದಲಾವಣೆಗೊಂಡಿರುವಂಥ ಅಂಶಗಳು ಏನು ಅನ್ನುವಂಥದ್ದನ್ನು ನೋಡುವಂಥದ್ದು. ನೆಕ್ಸ್ಟ್ ಒನ್ ಈಸ್ ದ ಫಿಸಿಕಲ್ ಡಿಸಿಪ್ಲಿನ್ ಆಫ್ ದ ಫೈನಾನ್ಸ್ ಕಮಿಷನ್. ಕೋಶೀಯ ಸಾಮರ್ಥ್ಯ ಅಂತೇಳಿ ನೋಡಲಾಗತ್ತೆ, ಅಥವಾ ವಿತ್ತೀಯ ಶಿಸ್ತು ಅಂತೇಳಿ ಕರಿತೀವಿ. ಆ್ಯಂಡ್ ಫೈನಲಿ the shares with respect to the states. ಯಾವ ರಾಜ್ಯಗಳಿಗೆ ಅತಿ ಹೆಚ್ಚಿನ ಕೊಡುಗೆಯನ್ನು ನೀಡಲಾಗಿದೆ ಆ್ಯಂಡ್ ಯಾವ ರಾಜ್ಯಗಳಿಗೆ ಕಡಿಮೆ ಕೊಡುಗೆಯನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಚರ್ಚೆನ ಮಾಡಬೇಕು. ದೀಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ವಿ ನೀಡ್ ಟು ಡಿಸ್ಕಸ್ ಅಂಡರ್ ದಿಸ್ 16th ಫೈನಾನ್ಸ್ ಕಮಿಷನ್. ಹಾಗಿದ್ದಾಗ ಮೊದಲು 16ನೇ ಹಣಕಾಸು ಆಯೋಗ ಅಂದರೆ ಏನು. ಫಸ್ಟ್ ಆಫ್ ಆಲ್ ದ ಹಣಕಾಸು ಆಯೋಗ ಅಂದರೆ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ದ ಫೈನಾನ್ಸ್ ಕಮಿಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ರೆವೆನ್ಯೂಸ್ ಫ್ರಮ್ ಸೆಂಟರ್ಸ್ ಟು ಸ್ಟೇಟ್ ಅಂತ ನೋಡ್ತೀವಿ. ದ ಡಿಸ್ಟ್ರಿಬ್ಯೂಷನ್ ಆಫ್ ರೆವೆನ್ಯೂಸ್ ಫ್ರಮ್ ಸೆಂಟ್ರಲ್ ಟು ಸ್ಟೇಟ್. ಕೇಂದ್ರದಿಂದ ರಾಜ್ಯಗಳಿಗೆ ಹಣಕಾಸು ನೀಡುವಂಥದ್ದು. ಆ್ಯಂಡ್ ಅದೇ ರೀತಿಯಲ್ಲಿ ಈ ಕೇಂದ್ರದಿಂದ ರಾಜ್ಯಗಳಿಗೆ ಹಣಕಾಸು ನೀಡುವಂಥದ್ದನ್ನು ವಿಭಜನೆ ಮಾಡುವಂಥದ್ದನ್ನು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರೆಯಲಾಗುತ್ತೆ. ಇಟ್ ಈಸ್ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ ವಿಚ್ ಇಸ್ ಇಟ್ ಸೆಲ್ಫ್ ಇಸ್ ವರ್ಟಿಕಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್. ಕೇಂದ್ರದಿಂದ ರಾಜ್ಯಗಳಿಗೆ ನೀಡುವಂಥ ಹಣವನ್ನು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಬಿಟ್ವೀನ್ ದ ಸ್ಟೇಟ್ಸ್, ಈಗ ಕೇಂದ್ರದಿಂದ ರಾಜ್ಯಗಳಿಗೆ ಏನು ಹಣವನ್ನು ವಿತರಣೆ ಮಾಡಲಾಗುತ್ತೋ ಈಗ ಅದೇ ಹಣವನ್ನು ರಾಜ್ಯಗಳ ಮಧ್ಯದಲ್ಲಿ ಹೇಗೆ ವಿತರಣೆ ಮಾಡಲಾಗತ್ತೆ. ದ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ದ ಸ್ಟೇಟ್ಸ್ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ದ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಹಾರಿಜಾಂಟಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ಕರೆಯಲಾಗುತ್ತೆ.
ಸೊ ಕೇಂದ್ರದಿಂದ ರಾಜ್ಯಕ್ಕೆ ಹಣಕಾಸನ್ನ ನೀಡುವಂಥದ್ದು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಅಂಡ್ ರಾಜ್ಯಗಳ ಮಧ್ಯದಲ್ಲಿ ಹಣಕಾಸು ವಿಭಜನೆಗೊಳ್ಳುವಂಥದ್ದನ್ನ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ಕಂಪೋಸಿಷನ್ ಅಂತ ಕೇಳಿದಾಗ ಅಗೇನ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ದ 16th ಫೈನಾನ್ಸ್ ಕಮಿಷನ್ ಅಲ್ಲಿ ಇಲ್ಲಿ ಮುಖ್ಯವಾಗಿ ಹಣಕಾಸು ಆಯೋಗದ ಅಧಿಕಾರಾವಧಿ 5 ವರ್ಷವಾಗಿರುತ್ತೆ. ದ ಟೆನ್ಯೂರ್ ಆಫ್ ದ ಫೈನಾನ್ಸ್ ಕಮಿಷನ್ ಇಸ್ ಆಲ್ವೇಸ್ 5 years ಎಕ್ಸೆಪ್ಟ್ ದ 15th ಫೈನಾನ್ಸ್ ಕಮಿಷನ್. 15ನೇ ಹಣಕಾಸು ಆಯೋಗದ ಅಧಿಕಾರಾವಧಿಯು 6 ವರ್ಷ ಆಗಿತ್ತು. ಆದರೆ ಮತ್ತೆ 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿಯು ಪುನಃ 5 ವರ್ಷಕ್ಕೆ ಸೀಮಿತವಾಗಿಲ್ಲ. ಅಂಡ್ ದಿಸ್ 16th ಫೈನಾನ್ಸ್ ಕಮಿಷನ್ ಫಾರ್ ಎ ಪೀರಿಯಡ್ ಆಫ್ 5 years ಅಂತ ನೋಡ್ತಾ ಇದ್ದು, ದಟ್ ಈಸ್ ಫ್ರಮ್ 2026-27 ಟು 2031-32 ಅಂತ ಕರೆಯಲಾಗುತ್ತೆ. 2026-27ರಿಂದ 2031-32ರವರೆಗೆ ಹಣಕಾಸು ಆಯೋಗವು ಜಾರಿಯಲ್ಲಿ ಬರುವಂತದ್ದನ್ನು ನೋಡ್ತೀವಿ. ದ ಫೈನಾನ್ಸ್ ಕಮಿಷನ್ ಫಾರ್ ಎ ಪೀರಿಯಡ್ ಆಫ್ 5 years ಫ್ರಮ್ 2026 ಟು 2031. ಯಾಕೆ 2 ಅಂತಂದ್ರೆ ವಿಚ್ ಈಸ್ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಇಯರ್ ಅಂತ ನೋಡ್ತೀವಿ. ದಿಸ್ ಈಸ್ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಇಯರ್, ಹಣಕಾಸು ವರ್ಷ ಅಂತ ಕರಿತೀವಿ. ಸೊ ಅಲ್ಲಿ ಆ ಹಣಕಾಸು ವರ್ಷಕ್ಕೆ ಅನುಸಾರವಾಗಿ 5 ವರ್ಷಕ್ಕೆ ಹಣಕಾಸು ಆಯೋಗ ರಚನೆಯಾಗುವಂತದ್ದನ್ನು ನೋಡ್ತೀವಿ. ಅಂಡ್ ದ ಕಂಪೋಸಿಷನ್ ಅಂತ ಬಂದಾಗ, ದ ಕಂಪೋಸಿಷನ್ ಆಫ್ ದಿ ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ಇಟ್ ವಾಸ್ ಆಲ್ವೇಸ್ 1+4 ಅಂತ ನೋಡ್ತೀವಿ. 1 ವಾಸ್ ಚೇರ್ಪರ್ಸನ್ ಆಫ್ ದ ಫೈನಾನ್ಸ್ ಕಮಿಷನ್ ಅಂಡ್ ರಿಮೈನಿಂಗ್ 4 ಆರ್ ದ ಮೆಂಬರ್ಸ್ ಆಫ್ ದ ಫೈನಾನ್ಸ್ ಕಮಿಷನ್ ಅಂತ ನೋಡ್ತೀವಿ. ಹಾಗಾಗಿ ಈಗ ಅಂಡ್ ಇವರೆಲ್ಲರನ್ನ ಅಪಾಯಿಂಟ್ ಮಾಡುವಂಥದ್ದು, these finance commission members will be appointed by president on the aid and advice of the council of ministers. 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯು ಕೇಂದ್ರ ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿ ಆ 1+4 ಜನ ಸದಸ್ಯರನ್ನ ಆಯ್ಕೆ ಮಾಡುವಂತದನ್ನ ನೋಡ್ತೇವೆ. ಸೊ ಹಾಗಿದ್ದಾಗ ಆ ಒಬ್ರು ಯಾರಾಗಿದ್ರು ಇಲ್ಲಿ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಇಲ್ಲಿ ಅರವಿಂದ್ ಪನಗರಿಯಾ ಅಂತ ಕರಿತೀವಿ. ಇಟ್ ವಾಸ್ ಚೇರ್ಮನ್ ಆರ್ ದ of the finance commission was Arvind Panagaria. Arvind Panagaria was the chairperson of the 16th finance commission and who was been the former vice chairman of the Niti Ayog. Niti Ayogada ಫಾರ್ಮರ್ ವೈಸ್ ಚೇರ್ಮನ್ ಅಂತ ನೋಡ್ತೇವೆ. ಫಾರ್ಮರ್ ಡೆಪ್ಯೂಟಿ ಚೇರ್ಮನ್ ಅಂದ್ರೆ ಹಿಂದೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರುವಂತ ಅರವಿಂದ್ ಪನಗರಿ ಅವರು ಈಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಾರೆ. ಅಂಡ್ ಡಿಸೆಂಬರ್ ಅಲ್ಲಿನೇ ಈ 2025ರಲ್ಲಿನೇ ಈ 16ನೇ ಹಣಕಾಸು ಆಯೋಗ ನೇಮಕಗೊಂಡಿರುವಂತದ್ದನ್ನು ನೋಡ್ತೇವೆ. ಸೊ ಹಾಗಿದ್ದಾಗ ಇದರ ಉಳಿದಿರುವಂತ 4 ಜನ ಸದಸ್ಯರು ಯಾರ್ಯಾರು ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ಯಾಕಂತಂದ್ರೆ ಆ ಕ್ವಶನ್ಸ್ ಅಲ್ಲಿ ಕೇಳ್ತಾನೆ, among the 4 are the 3 full-time member and 1 was the part-time member ಅಂತ ನೋಡ್ತೇವೆ. among the remaining 4 members the 3 are the full-time members and 1 was the part-time member ಅಂತ ನೋಡ್ತೇವೆ. ಹಾಗಿದ್ದಾಗ 4 ಜನ ಸದಸ್ಯರು ಯಾರ್ಯಾರು ಅನ್ನುವಂಥದ್ದನ್ನು ನೋಡುವಂಥದ್ದಾದ್ರೆ ಅಗೇನ್ ಫುಲ್ ಟೈಮ್ ಮೆಂಬರ್ ಅನ್ನುವಂಥದ್ದು ಸೇಂಟ್ ಆನಿ ಜಾರ್ಜ್ ಮ್ಯಾಥ್ಯೂ ಅಂತ ನೋಡ್ತೇವೆ. ದ ಫುಲ್ ಟೈಮ್ ಮೆಂಬರ್ಸ್, ರಿಮೈನಿಂಗ್ 3 ಫುಲ್ ಟೈಮ್ ಮೆಂಬರ್ಸ್ ಆರ್ ದ ಸೇಂಟ್ ಶ್ರೀಮತಿ ಆನಿ ಜಾರ್ಜ್ ಮ್ಯಾಥ್ಯೂ ಅಂಡ್ ರಿಮೈನಿಂಗ್ ದ ಅದರ್ 2 ಮೆಂಬರ್ಸ್ ಅಂತ ಬಂದಾಗ ಡಾಕ್ಟರ್ ಮನೋಜ್ ಪಾಂಡಾ, ಡೈರೆಕ್ಟರ್ ಸೆಂಟರ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಜಸ್ಟಿಸ್. ಅಂಡ್ ಅದರ ನಂತರದಲ್ಲಿ ಇಟ್ ವಾಸ್ ಅಜಯ್ ನಾರಾಯಣ್ ಝಾ, ಇವರು ಸಹ 3 ಜನ ಸದಸ್ಯರು ಪ್ಲಸ್ ಒಬ್ರು ಪಾರ್ಟ್ ಟೈಮ್ ಮೆಂಬರ್ ಅಂತ ನೋಡ್ತೀವಿ. ಶ್ರೀ ಟಿ ರವಿಶಂಕರ್, ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಅಂಡ್ ಅದರ ಜೊತೆಯಲ್ಲಿ ದ ಸೆಕ್ರೆಟರಿ ಆಫ್ ದ ಫೈನಾನ್ಸ್ ಕಮಿಷನ್ ಅಂತ ಬಂದಾಗ 16 ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ರಿತ್ವಿಕ್ ರಂಜನಾಮ್ ಪಾಂಡೆ ಅಂತ ಕರಿತೀವಿ. ರಿತ್ವಿಕ್ ರಂಜನಾಮ್ ಪಾಂಡೆ ವಾಸ್ ದ ಸೆಕ್ರೆಟರಿ ಅಂತ ನೋಡ್ತೀವಿ, ಸೆಕ್ರೆಟರಿ ಆಫ್ ದ 16 ಫೈನಾನ್ಸ್ ಕಮಿಷನ್. ಸೊ ಇಲ್ಲಿ 4 ಜನ ಸದಸ್ಯರುಗಳನ್ನ ರಾಷ್ಟ್ರಪತಿಯವರು ಆಯ್ಕೆ ಮಾಡಿರುವಂತದ್ದನ್ನು ನೋಡ್ತೇವೆ. ಅಂಡ್ ಅದರಲ್ಲಿ 3 ಜನ ಫುಲ್ ಟೈಮ್ ಮೆಂಬರ್ ಅಂಡ್ ಒಬ್ರು ಪಾರ್ಟ್ ಟೈಮ್ ಮೆಂಬರ್ ಇರ್ತಾರೆ ಅಂಡ್ ಒಬ್ರು ಸೆಕ್ರೆಟರಿ ಆಫ್ ದ ಫೈನಾನ್ಸ್ ಕಮಿಷನ್ ಅಂತ ನೋಡ್ತೇವೆ. ಸೊ ಇಷ್ಟು ಸದಸ್ಯ ಸಂಯೋಜನೆಯನ್ನ ಹೊಂದಿರುವಂತದ್ದನ್ನು ನೋಡ್ತೇವೆ. ಅಂಡ್ ಇಲ್ಲಿ ಯಾವುದೇ ರೀತಿಯಾದ ಕ್ವಾಲಿಫಿಕೇಶನ್ಸ್ ಅಲ್ಲಿ ಎಲ್ಲಿಯೂ ಹೇಳಿಲ್ಲ. ದ ಕ್ವಾಲಿಫಿಕೇಶನ್ಸ್ ವರ್ ನಾಟ್ ಬೀನ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲಿಯೂ ಸಹ ಹೇಳಿಲ್ಲ ಅಂತ ನೋಡ್ತೀವಿ. ಅಂಡ್ ಯೂಶಲಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ
ಏನು ಉಲ್ಲೇಖಗೊಳ್ಳದೇ ಇದ್ದರೂ ಸಹ ದೇ ನೀಡ್ ಟು ಹ್ಯಾವ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟೀಸ್ ಅಂತ ನೋಡ್ತೀವಿ. ಹಣಕಾಸು ಪರಿಣಿತ ಜ್ಞಾನವನ್ನು ಹೊಂದಿರುವಂತ ಅರ್ಥಶಾಸ್ತ್ರಜ್ಞರು ಇದರಲ್ಲಿ ಇರುವಂತದನ್ನ ಕಾಣ್ತೀವಿ. ಸೊ ಹಾಗಿದ್ದಾಗ ವೈ ದಿಸ್ ಫೈನಾನ್ಸ್ ಕಮಿಷನ್ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ ಇಟ್ ಈಸ್ ಟು ಹ್ಯಾವ್ ದ ಕೋಆಪರೇಟಿವ್ ಫೆಡರಲಿಸಮ್ ಅಂತ ನೋಡ್ತೀವಿ. ಯಾಕೆ ಇದು ನಮಗೆ ಬೇಕು? ಹಣಕಾಸು ಆಯೋಗದ ಮಹತ್ವ ಏನು ಅಂತಂದ್ರೆ ಟು ಹ್ಯಾವ್ ದ ಕೋಆಪರೇಟಿವ್ ಫೆಡರಲಿಸಮ್, ಸಹಕಾರಿ ಸಂಯುಕ್ತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಹಣಕಾಸು ಆಯೋಗ ಅತಿ ಪ್ರಮುಖವಾದ ಮಾನ್ಯತೆಯನ್ನು ನೀಡುತ್ತೆ, ಪ್ರಾಧಾನ್ಯತೆಯನ್ನು ನೀಡುತ್ತೆ. ಅದರ ಜೊತೆಯಲ್ಲಿ ಇಟ್ ಈಸ್ ನಾಟ್ ಓನ್ಲಿ ಟು ಹ್ಯಾವ್ ದ ಕೋಆಪರೇಟಿವ್ ಫೆಡರಲಿಸಮ್, ಇದರಿಂದ ಏನಾಗುತ್ತೆ ಇವಾಗ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಎಕನಾಮಿ ಅಂತ ನೋಡ್ತೀವಿ. ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಬೋತ್ ಸ್ಟೇಟ್ಸ್ ಆಸ್ ವೆಲ್ ಆಸ್ ಅ ನೇಷನ್ ಅಂತ ನೋಡ್ತೀವಿ. ರಾಜ್ಯ ಮತ್ತು ರಾಷ್ಟ್ರದ ಉನ್ನತೀಕರಣ, ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸುವಂತದ್ದು ಸಂಯುಕ್ತ ಸಹಕಾರ ವ್ಯವಸ್ಥೆಯಿಂದ. ಫೆಡರಲಿಸಮ್ ಅನ್ನುವಂಥ ವರ್ಡ್ ಅನ್ನು ನೋಡ್ತೀವಿ ನಾವು. ಅಗೇನ್ ದ ಟರ್ಮ್ ಫೆಡರಲಿಸಮ್ ವಾಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್, ಅದು ಸಹ ಗೊತ್ತಿರಲಿ. ಸಂಯುಕ್ತ ವ್ಯವಸ್ಥೆ ಅನ್ನುವಂಥ ಪದ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಆಗಿಲ್ಲ. ಆದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನವಾದ ಅಧಿಕಾರದ ವಿಭಜನೆಯನ್ನು ಕೊಡುವಂಥದ್ದು ಸಂಯುಕ್ತತೆ ಅಂತ ಕರಿತೀವಿ. ಯಾಕಂದ್ರೆ ಪ್ರತಿ ವರ್ಷ ರಾಜ್ಯಗಳು ಕೇಂದ್ರಕ್ಕೆ ಹಣಕಾಸು ತೆರಿಗೆಯ ಮೂಲಕ ನೀಡ್ತಾ ಇದ್ದಾವೆ. ಆ ತೆರಿಗೆಗಳಿಂದ ಎಷ್ಟು ಹಣ ಕೇಂದ್ರಕ್ಕೆ ಹೋಗುತ್ತೋ ಆ ಹಣದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ವಿನಿಮಯ ಮಾಡುವಂತ ಅಥವಾ ವಿತರಣೆ ಮಾಡುವಂತದ್ದನ್ನೇ ಹಣಕಾಸು ಆಯೋಗ ಅಂತ ಕರಿತೀವಿ. ಸೊ to have the competitive federalism or the cooperative federalism in the country, again the finance commission is important. So ಹಾಗಿದ್ದಾಗ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ಒಮ್ಮೆ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ಅಂಡರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತ ಬಂದಾಗ ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ ಇನ್ ದ ಆರ್ಟಿಕಲ್ ನಂಬರ್ 280. 280ನೇ ವಿಧಿಗೆ ಅನುಸಾರವಾಗಿ ದ ಫೈನಾನ್ಸ್ ಕಮಿಷನ್ ಹ್ಯಾಸ್ ಟು ಬಿ ಫಾರ್ಮ್ಡ್ ಬೈ ದ ಪ್ರೆಸಿಡೆಂಟ್ ಫಾರ್ ಎವ್ರಿ 5 years ಅಂತ ನೋಡ್ತೇವೆ. ಅಂಡ್ ಇದಕ್ಕನುಸಾರವಾಗಿ ಮೊದಲ ಬಾರಿಗೆ 1951ರಲ್ಲಿ ಕೆ.ಸಿ. ನಿಯೋಗಿಯವರ ನೇತೃತ್ವದಲ್ಲಿ 1951-52ರಲ್ಲಿ ಕೆ.ಸಿ. ನಿಯೋಗಿಯವರ ನೇತೃತ್ವದಲ್ಲಿ ಮೊದಲ ಹಣಕಾಸು ಆಯೋಗ ರಚನೆ ಆಗುತ್ತೆ. ನಂತರದಲ್ಲಿ ಕೆ. ಸಂತಾನಮ್ ಅವರು 2ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಅಂಡ್ ಇತ್ತೀಚೆಗೆ ಬಂದಾಗ 15 ಮತ್ತೆ 16ನೇ ಹಣಕಾಸು ಆಯೋಗ ಅಂತ ಬಂದಾಗ 16ನೇ ಹಣಕಾಸು ಆಯೋಗ ಅರವಿಂದ್ ಪನಗರಿ ಅವರ ನೇತೃತ್ವದಲ್ಲಿ ಆಗಿರುತ್ತೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್.ಕೆ. ಸಿಂಗ್ ಅವರಾಗಿರ್ತಾರೆ. ಸೊ ಇದೇ ರೀತಿಯಲ್ಲಿ ಒಬ್ಬರು ಅಧ್ಯಕ್ಷರ ಮಾನ್ಯತೆಯೊಂದಿಗೆ ಹಣಕಾಸು ಆಯೋಗ ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತದ್ದನ್ನು ನೋಡ್ತೀವಿ. ಅಂಡ್ ಅಂಡರ್ ವಿಚ್ ಇಟ್ ಈಸ್ ಫಿಕ್ಸ್ಡ್ ಅಂತ ನೋಡ್ತೀವಿ. ಸೊ ಹಣಕಾಸು ಆಯೋಗಕ್ಕೆ ಅನುಸಾರವಾಗಿ ದ ಅಮೌಂಟ್ ಹ್ಯಾಸ್ ಟು ಬಿ ಫಿಕ್ಸ್ಡ್ ಅಂತ ನೋಡ್ತೀವಿ. ದ ಶೇರ್ಸ್ ಅಂತ ಏನ್ ನೋಡ್ತೀವಲ್ಲ ನಾವು, ಡೆವಲ್ಯೂಷನ್ ವಾಸ್ ಫಿಕ್ಸ್ಡ್. ಸೊ ಪ್ರತಿ 5 ವರ್ಷಕ್ಕೊಮ್ಮೆ ಸರ್ಕಾರ ಹಣವನ್ನ ವಿತರಣೆ ಮಾಡುವಂಥದ್ದು ಇದು ಫಿಕ್ಸ್ಡ್ ಅಂತ ನೋಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇರುವಂತದ್ದನ್ನು ನೋಡ್ತೀವಿ. ಸೊ ಇದರ ಅಧೀನದಲ್ಲಿ ಸಂಸತ್ತು ಇದಕ್ಕೆ ಒಪ್ಪಿಗೆಯನ್ನು ಕೊಡುವಂಥದ್ದು. ಈ ಹಣಕಾಸು ಆಯೋಗ ಯಾವ ಶಿಫಾರಸುಗಳನ್ನು ಕೊಟ್ಟಿರುತ್ತೋ ಆ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಪಾರ್ಲಿಮೆಂಟ್ಗೆ ಸಬ್ಮಿಟ್ ಮಾಡುವಂಥದ್ದನ್ನು ನೋಡ್ತೀವಿ. ದೇ ನೀಡ್ ಟು ಸಬ್ಮಿಟ್ ಟು ದಿ ಪಾರ್ಲಿಮೆಂಟ್ ಅಂಡ್ ಸಂಸತ್ತು ಇದನ್ನು ಒಪ್ಪಿಗೆ ಕೊಡುವಂಥದ್ದನ್ನು ಕಾಣ್ತೀವಿ. ಸೊ ಸಂಸತ್ತು ಇಲ್ಲಿ ಈಗ ಬಜೆಟ್ ಒಳಗಡೆ ಇದನ್ನು ಒಪ್ಪಿಗೆ ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಅಂಡರ್ ದಿ ಆರ್ಟಿಕಲ್ ನಂಬರ್ 281 ಅಗೇನ್ ದ ಫೈನಾನ್ಸ್ ಕಮಿಷನ್ ಹ್ಯಾಸ್ ಟು ಸಬ್ಮಿಟ್ ದ ರಿಪೋರ್ಟ್ ಟು ಪಾರ್ಲಿಮೆಂಟ್ ಅಂಡ್ ದ ಪಾರ್ಲಿಮೆಂಟ್ ಹ್ಯಾಸ್ ಟು ಅಕ್ಸೆಪ್ಟ್. ಆಫ್ಟರ್ ದಿ ಅಕ್ಸೆಪ್ಟೆನ್ಸ್ ಆಫ್ ದ ಪಾರ್ಲಿಮೆಂಟ್ ಅಗೇನ್ ದ ಪ್ರೆಸಿಡೆಂಟ್ ನೀಡ್ ಟು ಅಕ್ಸೆಪ್ಟ್ ದ ಬಿಲ್ ಅಂತ ನೋಡ್ತೀವಿ. ಸೊ ಇದು ಆರ್ಟಿಕಲ್ 281 ಅಂತ ನೋಡ್ತೀವಿ. ಅಂಡ್ ಇದರ ಅಧೀನದಲ್ಲೇ ದೇರ್ ಆರ್ ಸರ್ಟೆನ್ ಗ್ರಾಂಟ್ಸ್ ಅಂತ ನೋಡ್ತೀವಿ. ಅಂಡರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಒಳಗಡೆ ದೇರ್ ಆರ್ 2 types ಆಫ್ ಗ್ರಾಂಟ್ಸ್ ಅಂತ ಕರಿತೀವಿ. ದಟ್ ಈಸ್ ಅಂಡರ್ ಆರ್ಟಿಕಲ್ ನಂಬರ್ 275 ಅಂಡ್ ಅಂಡರ್ ದಿ ಆರ್ಟಿಕಲ್ ನಂಬರ್ 282 ಅಂತ ನೋಡ್ತೀವಿ. 275 ಮತ್ತೆ 282ನೇ ವಿಧಿಗೆ ಅನುಸಾರವಾಗಿ ವಿಶೇಷ ಅನುದಾನಗಳನ್ನು ಕೊಡುವಂತದ್ದನ್ನು ಸಹ ಕಾಣಬಹುದು. ಸೊ ಹಾಗಿದ್ದಾಗ ಇದರ ಡಿಫರೆನ್ಸ್ ಅನ್ನು ನೋಡೋಣ. ಸೊ ದ ಆರ್ಟಿಕಲ್ 275 ವಾಸ್ ರಿಲೇಟೆಡ್ ಟು ದ ಸ್ಟ್ಯಾಟ್ಯೂಟರಿ ಗ್ರಾಂಟ್ಸ್. ದೀಸ್ ಆರ್ ಸ್ಟ್ಯಾಟ್ಯೂಟರಿ ಗ್ರಾಂಟ್ಸ್ ಅಂತ ಕರೆಯಲಾಗುತ್ತೆ, ಶಾಸನೀಯ ಅನುದಾನಗಳು ಅಂತ ಕರಿತೀವಿ. ಅಂಡ್ ದಿಸ್ ಈಸ್ ಮ್ಯಾಂಡೇಟರಿ, ದಿಸ್ ಈಸ್ ಕಂಪಲ್ಸರಿ ಫಾರ್ ದ ಗವರ್ನಮೆಂಟ್ ಟು ಗಿವ್ ದ ಗ್ರಾಂಟ್ಸ್. ಇಟ್ ಈಸ್ ಕಂಪಲ್ಸರಿ ಫಾರ್ ದ ಪಾರ್ಲಿಮೆಂಟ್ ಟು ಗಿವ್ ದ ಗ್ರಾಂಟ್ಸ್ ಅಂತ ನೋಡ್ತೇವೆ. ಅಂಡ್ ಇದಕ್ಕನುಸಾರವಾಗಿನೇ ಈಗ ಯಾವುದು ಬಜೆಟ್ ಅಲ್ಲಿ 2026-27 ಬಜೆಟ್ ಅಲ್ಲಿನೂ ಸಹ ಸರಿಸುಮಾರು 9.47 ಲಕ್ಷ ಕೋಟಿ ಹಣವನ್ನ ಅನುದಾನವಾಗಿ ಕೊಟ್ಟಿರುವಂತದ್ದನ್ನ ಕಾಣ್ತೀವಿ. ಅಂಡ್ ಅಂಡರ್ ದಿ ಆರ್ಟಿಕಲ್ ನಂಬರ್ 282ಗೆ ಅನುಸಾರವಾಗಿ 282ಕ್ಕೆ ಅನುಸಾರವಾಗಿ ದೀಸ್ ಆರ್ ಅಡಿಷನಲ್ ಗ್ರಾಂಟ್ಸ್ ಅಂತ ಕರಿತೀವಿ.
ದೀಸ್ ಆರ್ ಎಡಿಷನಲ್ ಆರ್ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂತ ಕರೆಯಲಾಗುತ್ತೆ. ದೀಸ್ ಆರ್ ಎಡಿಷನಲ್ ಆರ್ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ನಾಟ್ ಮ್ಯಾಂಡೇಟರಿ ಫಾರ್ ದ ಗವರ್ನಮೆಂಟ್. ಕೇಂದ್ರ ಸರ್ಕಾರ ಇದಕ್ಕೆ ಮ್ಯಾಂಡೇಟರಿ ಅಲ್ಲ. ದಿಸ್ ಇಸ್ ನಾಟ್ ಕಂಪಲ್ಷನ್. ದಿಸ್ ಇಸ್ ನಾಟ್ ಕಂಪಲ್ಸರಿ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಗಿವ್ ಅ ಸ್ಪೆಷಲ್ ಗ್ರಾಂಟ್ಸ್ ಅಂತ ನೋಡ್ತೀವಿ. ಇಲ್ಲಿ ಅನುದಾನಗಳನ್ನು ಕೊಡಲೇಬೇಕು ಅಂತೇಳಿ ಏನು ರೂಲ್ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ತನಗೆ ಅಗತ್ಯತೆಗಳಿಗೆ ಅನುಸಾರವಾಗಿ ನೀಡಬಹುದು ಅಥವಾ ನೀಡದೇನೂ ಇರಬಹುದು. ದ ಎಡಿಷನಲ್ ಗ್ರಾಂಟ್ಸ್ ಅಂತ ನೋಡ್ತೇವೆ. ಸೊ ಅಲ್ಲಿ ಕಂಪಲ್ಸರಿಯಾಗಿ ಅನುದಾನಗಳನ್ನು ಕೊಡುವಂಥದ್ದು 275ನೇ ವಿಧಿಗೆ ಅನುಸಾರವಾಗಿ ಹೇಳುತ್ತೆ. ಅಂಡ್ ದಟ್ ವಾಸ್ ರೆಕಮೆಂಡೆಡ್ ಬೈ ದ ಫೈನಾನ್ಸ್ ಕಮಿಷನ್ ಇಟ್ ಸೆಲ್ಫ್. ಅಂಡ್ ಇದನ್ನ 275ನೇ ವಿಧಿಗೆ ಅನುಸಾರವಾಗಿ ಇಲ್ಲಿ ಈ ಸ್ಟ್ಯಾಟ್ಯೂಟರಿ ಗ್ರಾಂಟ್ಸ್ ಅನ್ನ ಇಟ್ ವಿಲ್ ಬಿ ರಿಲೀಸ್ಡ್ ಎವ್ರಿ ಇಯರ್. ಹಣಕಾಸು ಆಯೋಗಕ್ಕನುಸಾರವಾಗಿ ಬಜೆಟ್ಗೆ ಅನುಸಾರವಾಗಿ ಪ್ರತಿ ವರ್ಷ ಈ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ಆದ್ರೆ ಎಡಿಷನಲ್ ಗ್ರಾಂಟ್ಸ್ ಅನ್ನುವಂಥದ್ದೇನಿದೆ ಇಟ್ ವಾಸ್ ರಿಲೇಟೆಡ್ ಟು ದ ಸಿಚುವೇಶನ್ಸ್ ಅಂತ ನೋಡ್ತೀವಿ. ಇದು ಕಂಪಲ್ಸರಿ ಕೊಡ್ಲೇಬೇಕಂತೇನಿಲ್ಲ. ಇಟ್ ಈಸ್ ಸಿಚುವೇಶನಲ್ ಬೇಸ್ಡ್ ಗ್ರಾಂಟ್ಸ್ ಅಂತ ನೋಡ್ತೀವಿ. ಆ ಸಂದರ್ಭಕ್ಕನುಸಾರವಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಬಹುದು ಅಥವಾ ನೀಡದೇನೋ ಇರಬಹುದು ಅಂತ ಕರಿತೀವಿ. ಸೊ ದೀಸ್ ಆರ್ ದ ಮೇಜರ್ ಡಿಫರೆನ್ಸಸ್ ವಿತ್ ರೆಸ್ಪೆಕ್ಟ್ ಟು 275 and 282 ಆರ್ಟಿಕಲ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಥ್ರೂ ದ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಅಂತ ನೋಡ್ತೇವೆ. ಸೊ 275ನೇ ವಿಧಿಗೆ ಅನುಸಾರವಾಗಿ ಏನು ಹಣವನ್ನು ರಿಲೀಸ್ ಮಾಡಲಾಗುತ್ತೋ ಇಟ್ ವಾಸ್ ಥ್ರೂ ದ ರೆಕಮೆಂಡೇಶನ್ಸ್ ಆಫ್ ಫೈನಾನ್ಸ್ ಕಮಿಷನ್ ಅಂತ ಕರೆಯಲಾಗುತ್ತೆ. ಸೊ ಹಣಕಾಸು ಆಯೋಗ ಏನು ಶಿಫಾರಸು ಮಾಡಿರುತ್ತೋ ಆ ಹಣವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಲೇಬೇಕು ಕೇಂದ್ರ ಸರ್ಕಾರ. ಅದನ್ನ ನಿರಾಕರಿಸುವಂತ ಅಧಿಕಾರ ಕೇಂದ್ರ ಸರ್ಕಾರ ಹೊಂದಿರುವುದಿಲ್ಲ. ಆದರೆ 282ನೇ ವಿಧಿಗನುಸಾರವಾಗಿ ಇಟ್ ಈಸ್ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂತ ಕರಿತೀವಿ. ಅಡಿಷನಲ್ ಗ್ರಾಂಟ್ಸ್ ಗಿವನ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಟು ದ ಸ್ಟೇಟ್ಸ್. ಸೊ ರಾಜ್ಯಗಳಿಗೆ ಕೊಡಬಹುದು ಅಥವಾ ಕೊಡದೆ ನಿರಾಕರಿಸುವಂತ ಅಧಿಕಾರನು ಕೇಂದ್ರ ಸರ್ಕಾರ 282ನೇ ವಿಧಿಯಲ್ಲಿ ಹೇಳಿರುತ್ತೆ. ಸೊ ಹಾಗಿದ್ದಾಗ ಎಸ್ಪೆಷಲಿ ಇತ್ತೀಚಿನ ಬದಲಾವಣೆಗಳು ಅಂತೇಳಿ ನೋಡೋದಕ್ಕಿಂತ ಮುಂಚಿತವಾಗಿ 15ನೇ ಹಣಕಾಸು ಮತ್ತು 16ನೇ ಹಣಕಾಸು ಆಯೋಗಕ್ಕೆ ಅನುಸಾರವಾಗಿ ಯಾವ ಮಾನದಂಡಗಳಿಗೆ ಅನುಸಾರವಾಗಿ ಹಣವನ್ನ ಹಂಚಿಕೆ ಮಾಡಲಾಗತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಅಂಡರ್ ದ 15th ಫೈನಾನ್ಸ್ ಕಮಿಷನ್ ಅಂಡ್ ದ 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅಲ್ಲಿ ಯಾವೆಲ್ಲ ಮಾನದಂಡಗಳನ್ನು ಜಾರಿಗೆ ತರಲಾಗಿದೆ. The parameters under 15th and 16th Finance Commission parameters are these are the criteria ಅಂತೇಳಿ ಕರೆಯಲಾಗುತ್ತೆ. ಯಾವ ಮಾನದಂಡಗಳಿಗೆ ಅನುಸಾರವಾಗಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ. ದ ಫಸ್ಟ್ ಒನ್ ನೋಡ್ರಿ, ಇಟ್ ಈಸ್ ರಿಲೇಟೆಡ್ ಟು ದ ಇನ್ಕಮ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಆದಾಯದ ಅಂತರ ಅಂತೇಳಿ ಕರೆಯಲಾಗುತ್ತೆ ಅಥವಾ ಕೋಶೀಯ ಸಾಮರ್ಥ್ಯ ಅಂತೇಳಿ ಕರಿತೀವಿ, ವಿತ್ತೀಯ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಯಾವ ರಾಜ್ಯಗಳಲ್ಲಿ ಅತಿ ಕಡಿಮೆ ಆದಾಯವನ್ನು ಹೊಂದಿರುತ್ತೋ ಆ ರಾಜ್ಯಗಳಿಗೆ ಹೆಚ್ಚಿನ ಆದಾಯವನ್ನು ಕೊಡಬೇಕು ಅಂತೇಳಿ ಹೇಳುತ್ತೆ. ಯಾಕಂದ್ರೆ ಅಲ್ಲಿಯ ಬಡತನ, ಅಸಮಾನತೆ, ನಿರುದ್ಯೋಗದ ಪ್ರಮಾಣ ಅಥವಾ ಪ್ರಾದೇಶಿಕ ಅಸಮಾನತೆಯ ಪ್ರಮಾಣ ಹೆಚ್ಚಾದ ಕಾರಣದಿಂದ ಯಾವ ರಾಜ್ಯಗಳಿಗೆ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಬಡತನ, ನಿರುದ್ಯೋಗದ ಸಮಸ್ಯೆ ಹೆಚ್ಚಿರುತ್ತೋ ಅಂತ ರಾಜ್ಯಗಳಿಗೆ ಹೆಚ್ಚಿನ ಹಣಕಾಸು ಕೊಡಬೇಕು ಅಂತ ಹೇಳುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ 15th ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ಇಟ್ ವಾಸ್ ಅರೌಂಡ್ 45% of the contribution was given under the 15th Finance Commission, but whereas under 16th Finance Commission ಅಲ್ಲಿ it was been reduced to 42.5%. ಸೊ ಹಾಗಿದ್ದಾಗ ಫಸ್ಟ್ ಅಂಡರ್ ದ 16th Finance Commission ಅಲ್ಲಿ ದ ಟೋಟಲ್ ಗ್ರಾಂಟ್ಸ್ ಫ್ರಮ್ ಸೆಂಟ್ರಲ್ ಟು ಸ್ಟೇಟ್ ಅನ್ನು ಕೊಟ್ಟಿರುವಂಥದ್ದು ಇಟ್ ವಾಸ್ ರಿಮೇನ್ಸ್ ದ ಸೇಮ್. ಕೇಂದ್ರದಿಂದ ರಾಜ್ಯಗಳಿಗೆ ಎಷ್ಟು ಹಣವನ್ನು ನೀಡಬೇಕು ಅಂತ ಹೇಳುತ್ತೋ ಅದು 15ನೇ ಹಣಕಾಸು ಆಯೋಗ ಮತ್ತು 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಸೇಮ್ ಇದಾವೆ. ದೇ ನೀಡ್ ಟು ಪ್ರಮೋಟ್ ಅರೌಂಡ್ 41% ಅಂತ ಹೇಳುತ್ತೆ. ಸರಿ ಸುಮಾರು 41% ಕೇಂದ್ರದಿಂದ ರಾಜ್ಯಗಳಿಗೆ ಹಣಕಾಸು ವಿಭಜನೆ ಆಗ್ಬೇಕು, ವಿತರಣೆ ಆಗ್ಬೇಕು ಅನ್ನುವಂಥದ್ದು ಹೇಳುತ್ತೆ. ಅಂಡ್ ರಾಜ್ಯಗಳಲ್ಲಿ ಆ 41% ಅನ್ನುವಂಥದ್ದು ಏನಿದೆ ಅಲ್ಲ, ದಿಸ್ ಈಸ್ ವರ್ಟಿಕಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂತ ಕರಿತೀವಿ. ಕೇಂದ್ರದಿಂದ ರಾಜ್ಯಕ್ಕೆ ನೀಡಿರುವಂತ ವರ್ಟಿಕಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್, ಕೇಂದ್ರದಿಂದ ರಾಜ್ಯಗಳಿಗೆ ವಿತರಣೆ ಆಗಿರುವಂತ ಹಣಕಾಸು. ಈಗ ಆ 41%ದಲ್ಲಿ ರಾಜ್ಯಗಳಿಗೆ ಯಾವ ರೀತಿಯ ಅನುದಾನಗಳನ್ನು ನೀಡಬೇಕು ಅನ್ನುವಂಥದ್ದು ಇಲ್ಲಿ ನೋಡ್ತಾ ಇದೀವಿ. ದ ಹಾರಿಜಾಂಟಲ್ ಡೆವಲ್ಯೂಷನ್ ಅನ್ನುವಂಥದ್ದು ಕ್ರಿಟೇರಿಯಾ ಅಂತ ಕರಿತೀವಿ. ಅಂಡ್ ದ ಸೆಕೆಂಡ್ ಒನ್ ಇಟ್ ಈಸ್ ರಿಲೇಟೆಡ್ ಟು ದ ಪಾಪ್ಯುಲೇಷನ್ ಅಂತ ನೋಡ್ತೀವಿ, ಜನಸಂಖ್ಯೆಗೆ ಅನುಸಾರವಾಗಿ. ಸೊ ಪಾಪ್ಯುಲೇಷನ್ ಆನ್ ದ ಬೇಸಿಸ್ ಆಫ್, ಇಲ್ಲಿಯವರೆಗೆ ನಾವು ನೋಡಿದ್ದೇನೋ ಇಟ್ ವಾಸ್ 2011 ಸೆನ್ಸಸ್ ಅಂತ ನೋಡ್ತೀವಿ. ಸೊ ಅದಕ್ಕನುಸಾರವಾಗಿ ಇಟ್ ವಾಸ್ 15% ವಾಸ್ ಕಾಂಟ್ರಿಬ್ಯೂಷನ್ ಅಂಡರ್ ದಿ 15th Finance Commission, but it was increased to around 17.5%.
ಸೊ ಜನಸಂಖ್ಯೆಗೆ ಅನುಸಾರವಾಗಿ 17.5% ಜನಸಂಖ್ಯೆಗೆ 17.5% ಅನುದಾನವನ್ನ ಇಲ್ಲಿ 16ನೇ ಹಣಕಾಸು ಆಯೋಗ ನೀಡಿರುವಂತದ್ದನ್ನು ನೋಡ್ತೀವಿ. ಸೊ ಯಾವ ರಾಜ್ಯಗಳಿಗೆ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುತ್ತೋ ಆ ರಾಜ್ಯಗಳಿಗೆ ಹೆಚ್ಚಿನ ಆದಾಯವನ್ನ ಕೊಡುತ್ತೆ. ದ ಇನ್ಕಮ್ ವಿಲ್ ಬಿ ಗಿವನ್ ಮೋರ್ ದ ಇನ್ಕಮ್ ವಿಲ್ ಬಿ ಪ್ರಯೋರೈಸ್ ಟು ದೋಸ್ ಸ್ಟೇಟ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಮೋರ್ ಪಾಪ್ಯುಲೇಷನ್ ಅಂತ ನೋಡ್ತೀವಿ. ಮೋರ್ ದ ಪಾಪ್ಯುಲೇಷನ್ ಮೋರ್ ದ ರೆವೆನ್ಯೂಸ್ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಅಲ್ಲಿಯ ಅಸಮಾನತೆ ನಿರುದ್ಯೋಗ ಇರುವ ಕಾರಣದಿಂದ ಅಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ದ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಜನಾಂಗೀಯ ನಿರ್ವಹಣೆ ಅಂತೇಳಿ ಕರೆಯಲಾಗುತ್ತೆ. ಆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್, ಜನಾಂಗೀಯ ನಿರ್ವಹಣೆ. ಸೊ ಜನಾಂಗೀಯ ನಿರ್ವಹಣೆ ಅಂತಂದ್ರೆ ಫಲವಂತಿಕೆಯ ದರ ಅಂತ ನೋಡ್ತೀವಿ. ಯಾವ ರಾಜ್ಯದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಿರುತ್ತೋ, ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿರುತ್ತೋ ಆ ರಾಜ್ಯಗಳಿಗೆ ಹೆಚ್ಚಿನ ಆದಾಯವನ್ನು ನೀಡಲಾಗುತ್ತೆ. those states which they are controlling the population of that particular state, for those states it will be given more revenues under finance commission. So earlier it was around 12.5% ಇತ್ತು, now it was been 10% ಅಂತ ಹೇಳ್ತಾ ಇದೆ. Earlier it was contribution of 12.5%, now it was given around 10% ಅಂತ ನೋಡ್ತಾ ಇದೆ. And next one, it is related to the territory of the state, that is area of the state. ಆ ನಿರ್ದಿಷ್ಟ ರಾಜ್ಯದ ಭೌಗೋಳಿಕ ಪ್ರದೇಶ ಅಂತೇಳಿ ಹೇಳ್ತಾ ಇದೆ. ಆ ಪ್ರದೇಶಕ್ಕನುಸಾರವಾಗಿ ಅರ್ಲಿಯರ್ ಇಟ್ ವಾಸ್ ಅರೌಂಡ್ 15% ಇತ್ತು, ನೌ ಇಟ್ ವಾಸ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 10% ಅಂತ ಹೇಳ್ತಾ ಇದೆ. ಯಾವ ರಾಜ್ಯದ ವಿಸ್ತೀರ್ಣ ಹೆಚ್ಚಿರುತ್ತೋ ಆ ರಾಜ್ಯಗಳಿಗೆ ಹೆಚ್ಚಿನ ಅನುದಾನಗಳನ್ನ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ಬಟ್ ಇಲ್ಲಿ ಇದರ ನಂತರದಲ್ಲಿ ಇಟ್ ವಾಸ್ ರಿಲೇಟೆಡ್ ಟು ದ ಫಾರೆಸ್ಟ್ರಿ ಅಂತೇಳಿ ಹೇಳುತ್ತೆ. ಇಟ್ ವಾಸ್ ಫಾರೆಸ್ಟ್ ಏರಿಯಾ ಅಂತ ನೋಡುತ್ತೆ, ಅರಣ್ಯ ಪ್ರದೇಶ ಅಂತ ನೋಡ್ತೀವಿ. ಅಂಡ್ ಅರ್ಲಿಯರ್ ಇಟ್ ವಾಸ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 10% ಅಂಡ್ ದ 10% ವಾಸ್ ರಿಮೈನ್ ಸೇಮ್. ದ ಫಾರೆಸ್ಟ್ ಅಂಡ್ ಬಯೋಡೈವರ್ಸಿಟಿ ಅಂತ ಕರಿತೀವಿ, ಅರಣ್ಯ ಮತ್ತು ಜೀವ ಪರಿಸರ ಅಂತ ಕರೆಯಲಾಗುತ್ತೆ. ದ ಫಾರೆಸ್ಟ್ ಅಂಡ್ ಬಯೋಡೈವರ್ಸಿಟಿ ಹ್ಯಾವಿಂಗ್ ದ ಕಂಪೋಸಿಷನ್ ಆಫ್ ಅರೌಂಡ್ 10% ಅಂಡ್ ದಟ್ ವಾಸ್ ರಿಮೈನ್ಸ್ ಸೇಮ್ ಅಂತ ನೋಡ್ತೀವಿ. ಅಂಡ್ ಅರ್ಲಿಯರ್ ದ ಟ್ಯಾಕ್ಸ್ ಎಫರ್ಟ್ಸ್ ಅನ್ನುವಂಥದ್ದನ್ನ ಹೇಳ್ತಾ ಇತ್ತು, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್. ದ ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್, ತೆರಿಗೆಯ ಪ್ರಯತ್ನಕ್ಕೆ ಅರ್ಲಿಯರ್ 15ನೇ ಹಣಕಾಸು ಆಯೋಗದಲ್ಲಿ 2.5% ಆದಾಯವನ್ನು ನೀಡ್ತಾ ಇತ್ತು. ಬಟ್ 16ನೇ ಹಣಕಾಸು ಆಯೋಗದಲ್ಲಿ ಅದನ್ನು ರದ್ದುಗೊಳಿಸಲಾಗಿದೆ. ಅಂಡ್ ಇದೇ ಪ್ರಶ್ನೆಯನ್ನು ಕೇಳ್ತಾನೆ, ವಿಚ್ ಅಮಂಗ್ ದ ಫಾಲೋವಿಂಗ್ ಪ್ಯಾರಾಮೀಟರ್ ವಾಸ್ ಅಬೋಲಿಶ್ಡ್ ಅಂಡರ್ ದ 16th ಫೈನಾನ್ಸ್ ಕಮಿಷನ್ ಅಂತೇಳಿ. ಇಟ್ ವಾಸ್ ದ ಟ್ಯಾಕ್ಸ್ ಎಫರ್ಟ್ಸ್ ಅಂತ ನೋಡ್ತೀವಿ. ಹಾಗಿದ್ದಾಗ ಯಾಡ್ ಆಗಿರುವಂತದ್ದು ಏನಿವಾಗ, ಇಟ್ ಈಸ್ ಕಾಂಟ್ರಿಬ್ಯೂಷನ್ ಟು GDP ಅಂತ ನೋಡ್ತೀವಿ. ಯಾವ ರಾಜ್ಯದ ಆದಾಯಗಳು ಹೆಚ್ಚಾಗ್ತಾ ಇರುತ್ತೋ ಆ ರಾಜ್ಯಕ್ಕೆ ಹೆಚ್ಚಿನ ಆದಾಯ ನೀಡಲಾಗುತ್ತೆ. ಅಂಡ್ ಇಟ್ ವಾಸ್ ನೌ ಗಿವನ್ ಅರೌಂಡ್ 10% ಶೇರ್ ಅಂತ ನೋಡ್ತೇವೆ. ಸೊ ಹಾಗಿದ್ದಾಗ ಒಟ್ಟು ನಮ್ಗೆ ಇವಾಗ 6 ಪ್ಯಾರಾಮೀಟರ್ಗಳು ಇದಾವೆ ಇನ್ ದ 16th ಫೈನಾನ್ಸ್ ಕಮಿಷನ್. 16ನೇ ಹಣಕಾಸು ಆಯೋಗದಲ್ಲಿ ಒಟ್ಟು 6 ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತೇವೆ. 6 ಪ್ಯಾರಾಮೀಟರ್ಗಳಿಗೆ ಅನುಸಾರವಾಗಿ 16ನೇ ಹಣಕಾಸು ಆಯೋಗದಲ್ಲಿ ಕೇಂದ್ರದಿಂದ ರಾಜ್ಯಗಳಿಗೆ ಅಂಡ್ ರಾಜ್ಯಗಳಲ್ಲಿ ಈ 6 ಮಾನದಂಡಗಳಿಗೆ ಅನುಸಾರವಾಗಿ ಅನುದಾನವನ್ನ ವಿತರಣೆ ಮಾಡಿರುವಂತದ್ದನ್ನು ನೋಡ್ತೀವಿ. ಸೊ ದೀಸ್ ಆರ್ ದ 6 ಪ್ಯಾರಾಮೀಟರ್ಸ್ ಆರ್ ದ ಕ್ರಿಟೇರಿಯಾ ಟು ಅಲೋಕೇಟ್ ದ ಫಂಡ್ಸ್ ಅಂಡರ್ ದಿ 16th ಫೈನಾನ್ಸ್ ಕಮಿಷನ್ ಬಿಟ್ವೀನ್ ದ ಸ್ಟೇಟ್ಸ್ ಅಂತ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ನೋಡುವಂತದ್ದಾದ್ರೆ ಅತಿ ಹೆಚ್ಚಿನ ಷೇರುಗಳನ್ನು ಹೊಂದಿರುವಂತದ್ದು. ಸೊ 16ನೇ ಹಣಕಾಸು ಆಯೋಗದಲ್ಲಿ ಅತಿ ಹೆಚ್ಚು ಷೇರುಗಳನ್ನು ಕೊಟ್ಟಿರುವಂತದ್ದು ಯಾವ ರಾಜ್ಯಕ್ಕೆ ಅಂದ್ರೆ ಅತಿ ಹೆಚ್ಚು ಷೇರುಗಳನ್ನು ಹೊಂದಿದ್ದು ಇಟ್ ವಾಸ್ ಉತ್ತರ ಪ್ರದೇಶ್, ವಿಚ್ ವಾಸ್ ಅರೌಂಡ್ 17.62% ಅಂತ ನೋಡ್ತೇವೆ. 17.62% ಹಣವನ್ನ ಉತ್ತರ ಪ್ರದೇಶಕ್ಕೆ ನೀಡಲಾಗಿದೆ, ವಿಚ್ ಇಸ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅಂಡರ್ ದಿ 16th ಫೈನಾನ್ಸ್ ಕಮಿಷನ್ ಅಂತ ನೋಡ್ತೇವೆ. ಸೆಕೆಂಡ್ ಒನ್ ವಾಸ್ ಬಿಹಾರ್, ವಿಚ್ ಇಸ್ ಅರೌಂಡ್ 9.95% ಅಂತ ನೋಡ್ತೇವೆ. The Bihar is at the second place, that is 9.95%, and Karnataka proportionate under the 16th Finance Commission ಎಷ್ಟಿದೆ ಅಂತಂದ್ರೆ which was around 4.13% ಅಂತ ನೋಡ್ತೇವೆ. The 4.13 amount, 4.13% of among the 41% was allocated to the Karnataka state government, and lowest ಅಂತ ಬಂದಾಗ this is highest ಅಂತ ಹೇಳ್ತೇವೆ. ಹೈಯೆಸ್ಟ್ ಬಂದು UP ಬಿಹಾರ್ ಅಂತ ನೋಡ್ತೀವಿ. ಅಂಡ್ ಲೋವೆಸ್ಟ್ ಅಂತ ಬಂದಾಗ ಅತಿ ಕಡಿಮೆ ಶೇರನ್ನು ಹೊಂದಿರುವಂತದ್ದು ಯಾವುದು ಅಂತಂದ್ರೆ ದಟ್ ಇಸ್ ಸಿಕ್ಕಿಂ 0.37% ಅಂತೇಳಿ ನೋಡ್ತೀವಿ.
Sikkim was around 0.37% and Goa was allocated around 0.38 percentage. And Sikkim and Goa are the lowest compensation from the 16 Finance Commission ante ನೋಡ್ತೇವೆ. So these are the shareholding or the criteria of the 16 Finance Commission ante ನೋಡ್ತೇವೆ. ಸೊ ಇಲ್ಲಿ ಕೇಂದ್ರದಿಂದ ಎಷ್ಟು ಹಣ ಅಂದ್ರೆ ರಾಜ್ಯಗಳಿಂದ ಎಷ್ಟು ತೆರಿಗೆಯಿಂದ ಸಂಗ್ರಹಣೆ ಆಗಿರುತ್ತೋ ಅದರಲ್ಲಿ 41% ಆಫ್ ದ ಅಮೌಂಟ್ ಇಲ್ಲಿ ರಾಜ್ಯಗಳಿಗೆ ವಿತರಣೆ ಆಗ್ಲೇಬೇಕು. ಅಂಡ್ ಆ 41%ದಲ್ಲಿ ರಾಜ್ಯಗಳಲ್ಲಿ ಯಾವ ರೀತಿ ವಿಭಜನೆ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕನುಸಾರವಾಗಿ ಈ ಮಾನದಂಡ, ಈ 6 ಮಾನದಂಡಗಳಿಗೆ ಅನುಸಾರವಾಗಿ ಅತಿ ಹೆಚ್ಚು ಶೇರ್ ಅನ್ನು ಕೊಟ್ಟಿದ್ದು ಉತ್ತರ ಪ್ರದೇಶ 17.62% ಅಂಡ್ ಲೋವೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಸಿಕ್ಕಿಂ 0.37% ಅಂಡ್ ಕರ್ನಾಟಕದ ಶೇರ್ ಇದರಲ್ಲಿ 4.13% ಇದೆ. ಹಾಗಿದ್ದಾಗ ಇತ್ತೀಚಿನ ಬದಲಾವಣೆಗಳು ಏನಾಗಿದ್ದಾವೆ, ದ ಚೇಂಜಸ್ ಅಂಡರ್ ದ 16 ಫೈನಾನ್ಸ್ ಕಮಿಷನ್ ಏನೆಲ್ಲ ಆಗಿದಾವೆ ಅನ್ನುವಂಥದ್ದನ್ನು ನೋಡೋಣ. ಸೊ ವಿಚ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಾಂಪಿಟೇಟಿವ್ ಜರ್ನಿ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಅನ್ನ ಸರ್ವೇ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಸೊ ಅದು ಏನು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ದ ಫಸ್ಟ್ ಒನ್ ಆಲ್ರೆಡಿ ನಾವು ಹೇಳಿದೀವಲ್ವಾ, ಇಟ್ ಈಸ್ ಕಾಂಟ್ರಿಬ್ಯೂಷನ್ ಟು ದ GDP ವಾಸ್ ಆಡೆಡ್ ಅಂಡರ್ ದಿ 16 ಫೈನಾನ್ಸ್ ಕಮಿಷನ್. GDPಗೆ ಕೊಡುಗೆಗಳು ಅಂತೇಳಿ ಹೇಳ್ತಾನೆ, ಆಯಾ ರಾಜ್ಯದ ಕೊಡುಗೆಗಳು ಅಂತ ಹೇಳ್ತಾರೆ. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು GDP ಅಂದಾಗ ಇಲ್ಲಿ ರಾಜ್ಯದ ಕೊಡುಗೆಗಳು ಅಂತ ಹೇಳ್ತೀವಿ. ಯಾವ ರಾಜ್ಯದ ಕೊಡುಗೆಗಳು GDPಯಲ್ಲಿ ಹೆಚ್ಚಿರುತ್ತೋ ಆ ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಲಾಗುತ್ತೆ. ಸೊ ದಿಸ್ ವಾಸ್ ದ ಫಸ್ಟ್ ಕ್ರಿಟೇರಿಯಾ ಅಂಡ್ ವಿಚ್ ವಾಸ್ ಅಲೋಕೇಟೆಡ್ 10% ಶೇರ್ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ದಟ್ ವಾಸ್ ಅ ಫಸ್ಟ್ ಚೇಂಜ್. ಸೆಕೆಂಡ್ ಒನ್, ಇಟ್ ವಾಸ್ ಗಿವನ್ ಗ್ರಾಂಟ್ಸ್ ಟು ದ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಸೊ ಮೊದಲ ಬಾರಿಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ಗ್ರಾಂಟ್ಸ್ ಅನ್ನು ಕೊಡ್ತಾ ಇದೆ. ಸೊ ಇಲ್ಲಿಯವರೆಗೆ ಸರ್ಕಾರ ಕೇವಲ ಕೇಂದ್ರ ಮತ್ತು ರಾಜ್ಯಗಳಿಗೆ, ಕೇಂದ್ರದಿಂದ ರಾಜ್ಯಗಳಿಗೆ ಮಾತ್ರ ಅನುದಾನವನ್ನು ಕೊಡ್ತಾ ಇತ್ತು. ಬಟ್ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರಗಳಿಗೆ ಅನುದಾನಗಳನ್ನು ಹಂಚಿಕೆ ಮಾಡಿರುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ವಾಸ್ ಅರೌಂಡ್ ದ ಲೋಕಲ್ ಸೆಲ್ಫ್ ಗವರ್ಮೆಂಟ್ಗೆ ವಿಚ್ ಹ್ಯಾಡ್ ಬೀನ್ ಗ್ರಾಂಟೆಡ್ ಅರೌಂಡ್ 9.47 lakh crores ಅಂತ ಕರೆಯಲಾಗುತ್ತೆ. ಸೊ ಇಟ್ ವಾಸ್ ಕ್ಲಿಯರ್ಲಿ ಮೆನ್ಷನ್ಡ್ ಅಂಡರ್ ದಿ ಬಜೆಟ್ ಅಂಡ್ ಇಟ್ ವಾಸ್ ಆಲ್ಸೋ ರೆಕಮೆಂಡೆಡ್ ಅಂಡರ್ ದಿ ಫೈನಾನ್ಸ್ ಕಮಿಷನ್ 16 ಫೈನಾನ್ಸ್ ಕಮಿಷನ್ ರಿಪೋರ್ಟ್. ಸ್ಥಳೀಯ ಸರ್ಕಾರಗಳಿಗೆ 9.47 ಲಕ್ಷ ಕೋಟಿ ಹಣವನ್ನ ಅನುದಾನವಾಗಿ ನೀಡಿರುವಂತದ್ದನ್ನು ನೋಡ್ತೀವಿ. ಯಾಕಂದ್ರೆ ಹಣಕಾಸು ಆಯೋಗ ರಾಜ್ಯಗಳಲ್ಲಿ ಯಾವುದೇ ರೀತಿಯಲ್ಲಿ ರಚನೆ ಆಗ್ತಾ ಇಲ್ಲ. ಯಾಕಂದ್ರೆ 73rd ಅಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ 1992 ಪ್ರಕಾರ ಪ್ರತಿಯೊಂದು ರಾಜ್ಯಗಳು ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿಯವರೆಗೆ ಹೆಚ್ಚಿನ ರಾಜ್ಯಗಳು ಯಾವುದೋ ಹಣಕಾಸು ಆಯೋಗವನ್ನ ರಚನೆ ಮಾಡಿಲ್ಲ. ಆದ ಕಾರಣದಿಂದ ಕೇಂದ್ರ ಸರ್ಕಾರನೇ ಸ್ಥಳೀಯ ಸರ್ಕಾರಗಳಿಗೆ ಅನುದಾನಗಳನ್ನು ಕೊಟ್ಟಿರುವಂತದ್ದನ್ನು ನೋಡ್ತೇವೆ. ಅಂಡ್ ಅಂಡರ್ ದಿಸ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದಾಗ ವಿಚ್ ವಾಸ್ ಹ್ಯಾವಿಂಗ್ ದ 3 ಪ್ಯಾರಾಮೀಟರ್ಸ್. ಒನ್ ಈಸ್ ರೂರಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಸೆಕೆಂಡ್ ಒನ್ ಈಸ್ ಅರ್ಬನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಅಂಡ್ ಅಂಡರ್ ದಿ ಅರ್ಬನ್ ಅಲ್ಲಿ ಅಗೇನ್ ಇಟ್ ವಾಸ್ ಅನದರ್ ಕಂಪೋಸಿಷನ್, ದಟ್ ಈಸ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ಸ್ ಅಂತ ಕರಿತೀವಿ. ದ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್, ವಿಶೇಷ ಮೂಲಸೌಕರ್ಯ ಅನುದಾನಗಳು ಫಾರ್ ದೋಸ್ ಮಿಡ್ ಸಿಟೀಸ್ ಅಂತ ಕರಿತೀವಿ ನಾವು. ಇಲ್ಲಿ ಮಿಡ್ ಸೈಜ್ಡ್ ಸಿಟೀಸ್ ಅಂತ ಕರಿತೀವಿ. ಹ್ಯಾವಿಂಗ್ ಮಿಡ್ ಸೈಜ್ ಸಿಟೀಸ್ ಅಂತಂದ್ರೆ ದ ಮಿಡ್ ಸೈಜ್ಡ್ ಸಿಟೀಸ್ ಆರ್ ನಥಿಂಗ್ ಬಟ್ ದ ಪಾಪ್ಯುಲೇಷನ್ ಆಫ್ ಅರೌಂಡ್ 10 to 40 lakh ಪಾಪ್ಯುಲೇಷನ್ ಅಂತ ಕರೆಯಲಾಗುತ್ತೆ. ಜನಸಂಖ್ಯೆಯ ಮಟ್ಟವು 10 ರಿಂದ 40 ಲಕ್ಷದವರೆಗೆ ಇರುವಂತ ನಗರ ಪ್ರದೇಶಗಳನ್ನ ಮಿಡ್ ಸೈಜ್ಡ್ ಸಿಟೀಸ್ ಅಂತ ಕರಿತೀವಿ. ಸೊ ಇದಕ್ಕೆ ಅಡಿಷನಲ್ ಗ್ರಾಂಟ್ಸ್ ಅಂತ ಹೇಳ್ತಾನೆ. ಅಂಡ್ ಥರ್ಡ್ ಒನ್ ಇಸ್ ಡಿಸಾಸ್ಟರ್ ಗ್ರಾಂಟ್ಸ್ ಅಂತ ಕರೀತಾನೆ, ವಿಪತ್ತು ನಿರ್ವಹಣಾ ಅನುದಾನಗಳು. ಯಾಕಂದ್ರೆ ಕೆಲವೊಂದಿಷ್ಟು ರಾಜ್ಯಗಳು ನಮಗೆ ಅನುದಾನಗಳು ಸಿಗ್ತಾ ಇಲ್ಲ, ವಿಪತ್ತು ನಿರ್ವಹಣೆಯ ಸಂದರ್ಭದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಹೇಳಿದೆ. ಸೊ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಫ್ 2005 ಪ್ರಕಾರ ಅಗೇನ್ ಅವರಿಗೆ ಅನುದಾನಗಳು ನೀಡಲೇಬೇಕು ಅನ್ನುವಂಥದ್ದು 2005 ಕಾಯ್ದೆಯಲ್ಲಿ ಹೇಳಿರುವಂಥದ್ದು, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಂತ ಹೇಳಿ. ಅದಕ್ಕೆ ಅನುದಾನಗಳನ್ನ ಇಲ್ಲೇ ಯಾವುದೋ 16ನೇ ಹಣಕಾಸು ಆಯೋಗದಲ್ಲಿನೇ ಶಿಫಾರಸು ಮಾಡಿರುವಂತದ್ದನ್ನ ನೋಡ್ತೀವಿ. ಅಗೇನ್ ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ದ ರೂರಲ್ ಅಂತ ಬಂದಾಗ ವಿಚ್ ವಾಸ್ ಅರೌಂಡ್ ಸಮ್ 4.35 lakh crores ಅನ್ನ ಸರ್ಕಾರ ಅನುದಾನವಾಗಿ ಕೊಡ್ತಾ ಇದೆ. ಫಾರ್ ದ ಅರ್ಬನ್ ಸೆಕ್ಟರ್ ಇಟ್ ವಾಸ್ ಅರೌಂಡ್ 3.5 lakh crores. ಅಂಡ್ ಫಾರ್ ದ ಡಿಸಾಸ್ಟರ್ಸ್ ಅಂತ ಬಂದಾಗ ಇಟ್ ವಾಸ್ ಅರೌಂಡ್ 2.04 lakh crores.
ಸೊ ಒಟ್ಟಾರೆಯಾಗಿ ಸರಿಸುಮಾರು 9.47 ಲಕ್ಷ ಕೋಟಿ ಹಣವನ್ನ ಅನುದಾನವಾಗಿ ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಅಂಡ್ ಇದಕ್ಕನುಸಾರವಾಗಿ ಈ ಗ್ರಾಮೀಣ ಭಾಗ ಮತ್ತು ನಗರ ಪ್ರದೇಶಗಳಿಗೆ ಯಾವ ರೀತಿ ಹಣಕಾಸಿನ ಅನುದಾನವನ್ನು ಕೊಡುತ್ತೆ ಅಂದ್ರೆ ಇಟ್ ಈಸ್ ದ ಬೇಸಿಕ್ ಗ್ರಾಂಟ್ಸ್ ಅಂತೇಳಿ ಹೇಳ್ತೀವಿ ಅಂಡ್ ವಿತ್ ರೆಸ್ಪೆಕ್ಟ್ ಟು ಪರ್ಫಾರ್ಮೆನ್ಸ್ ಗ್ರಾಂಟ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಮೂಲತಃವಾಗಿ ಕೆಲವು ಅನುದಾನಗಳನ್ನು ಕೊಡ್ಲೇಬೇಕು ಅಂಡ್ ಉಳಿದಿರುವಂತ ಕೆಲವು ಪ್ರತಿಶತ ಹಣವನ್ನ ಆಯಾ ರಾಜ್ಯದ ವಿಪತ್ತು ನಿರ್ವಹಣಾ ಕಾರ್ಯನಿರ್ವಹಣೆಗಳಿಗೆ ಅನುಸಾರವಾಗಿ ಕೊಡುವಂತದ್ದು. ಸೊ ವಿಚ್ ಇಸ್ ಅರೌಂಡ್ 80% ಟು ದ ಬೇಸಿಕ್ ಗ್ರಾಂಟ್ಸ್ ಅಂಡ್ 20% ವಾಸ್ ಶೇರ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡಿಸಾಸ್ಟರ್ಸ್ ಅಂತ ಬಂದಾಗ, ಸೊ ಡಿಸಾಸ್ಟರ್ಸ್ ಅಂತ ಬಂದಾಗ ಇದರಲ್ಲಿನೂ ಶೇರ್ಸ್ ಗಳನ್ನ ನೋಡ್ತೀವಿ. ಸೊ ಆನ್ ದ ಬೇಸಿಸ್ ಆಫ್ ಡಿಸಾಸ್ಟರ್ಸ್, ವಿತ್ ರೆಸ್ಪೆಕ್ಟ್ ಟು ದ ಡಿಸಾಸ್ಟರ್ಸ್ ಅಂತ ಬಂದಾಗ ಇಟ್ ವಾಸ್ 90:10 ಅಂತ ನೋಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ಹಿಲ್ಲಿ ಸ್ಟೇಟ್ಸ್ ಅಂತ ನೋಡ್ತೀವಿ. ಅಂಡ್ ರಿಮೈನಿಂಗ್ ಫಾರ್ ದ ನಾರ್ಮಲ್ ಸ್ಟೇಟ್ಸ್ ಇಟ್ ವಾಸ್ 75:25 ಅಂತ ನೋಡ್ತೀವಿ. ಸೊ ಸಾಮಾನ್ಯ ರಾಜ್ಯಗಳಿಗೆ 75 ಕೇಂದ್ರ ಸರ್ಕಾರದಿಂದ ನಿರ್ವಹಣೆ ಆಗುತ್ತೆ ಅಂಡ್ ಅದೇ ರೀತಿಯಲ್ಲಿ 25% ರಾಜ್ಯಗಳೇ ವೆಚ್ಚವನ್ನ ಮಾಡಬೇಕು. ಅದೇ ರೀತಿಯಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಹಿಲ್ಲಿ ಏರಿಯಾಸ್ ಅಂತ ಏನ್ ನೋಡ್ತೀವಿ, ಬಾರ್ಡರ್ ಸ್ಟೇಟ್ಸ್ ಅಲ್ಲಿ 90 ಕೇಂದ್ರ ಸರ್ಕಾರ ಕೊಡುತ್ತೆ, 10% ರೆವೆನ್ಯೂಸ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಬೈ ದೋಸ್ ಸ್ಟೇಟ್ಸ್ ಅಂತ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಮಿಡ್ ಸಿಟೀಸ್ ಅಂತ ಏನ್ ನೋಡಿದ್ದೀವಲ್ವಾ ನಾವು, ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ಸ್, 10ರಿಂದ 40 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಭಾಗಗಳಿಗೆ ವಿಶೇಷ ಮೂಲಸೌಕರ್ಯ ಅನುದಾನಗಳನ್ನ ಕೊಡುವಂತ ಪ್ರಾಧಾನ್ಯತೆ ಇಲ್ಲಿ ಕೊಟ್ಟಿದೆ. ಅಂಡ್ ಇದಕ್ಕನುಸಾರವಾಗಿ ಕೇಂದ್ರ ಸರ್ಕಾರ 56,000 ಕೋಟಿ ಹಣವನ್ನ ವೆಚ್ಚ ಮಾಡಿರುವಂತದ್ದನ್ನು ನೋಡ್ತೀವಿ. ಇವೆಲ್ಲವೂ ಸೇರಿದ್ರೆ ಇಟ್ ವಾಸ್ ಅರೌಂಡ್ 9.47 lakh crores ಅಂತ ನೋಡ್ತೀವಿ. ಸೊ ದೀಸ್ ಆರ್ ದ ಗ್ರಾಂಟ್ಸ್ ಗಿವನ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದಿ 16th ಫೈನಾನ್ಸ್ ಕಮಿಷನ್ ಟು ದ ಸ್ಟೇಟ್ಸ್ ಅಂತ ನೋಡ್ತೀವಿ. ದಿಸ್ ವಾಸ್ ದ ಚೇಂಜ್. ಅಂಡ್ ದ ನೆಕ್ಸ್ಟ್ ಚೇಂಜ್ ಬಂದು ಇಟ್ ವಾಸ್ ಆಲ್ಸೋ ಫೋಕಸಿಂಗ್ ಆನ್ ದ ಫಿಸಿಕಲ್ ಡಿಸಿಪ್ಲಿನ್. ಇಟ್ ಕ್ಲಿಯರ್ಲಿ ಫೋಕಸ್ಡ್ ಆನ್ ದ ಫಿಸಿಕಲ್ ಡಿಸಿಪ್ಲಿನ್ ಆಫ್ ದ ಸ್ಟೇಟ್ಸ್. ರಾಜ್ಯಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಅಂಡರ್ ದಿಸ್ ಫಿಸಿಕಲ್ ಡಿಸಿಪ್ಲಿನ್ ಅಲ್ಲಿ ಇಟ್ ವಾಸ್ ಹ್ಯಾವಿಂಗ್ 2 ಪ್ಯಾರಾಮೀಟರ್ಸ್. ಆ 2 ಅಂಶಗಳನ್ನ ನೋಡ್ತೀವಿ. ಒಂದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಸಾಲವನ್ನು ಪಡೆಯಬಹುದು ಅಂತ ಹೇಳಿ ಹೇಳ್ತಾ ಇದೆ. ಮೀನ್ಸ್ ವಿಚ್ ಇಸ್ ನಥಿಂಗ್ ಬಟ್ ಫಿಸಿಕಲ್ ಡೆಫಿಸಿಟ್ಸ್ ಬಗ್ಗೆ ಹೇಳುತ್ತೆ. ಸೊ ಫಿಸಿಕಲ್ ಡಿಸಿಪ್ಲಿನ್ ಇಸ್ ನಥಿಂಗ್ ಬಟ್ ದ ಫಿಸಿಕಲ್ ಡೆಫಿಸಿಟ್ಸ್ ಅಂತ ಹೇಳ್ತಾ ಇದೆ. ಸೊ ಕೇಂದ್ರ ಮತ್ತು ರಾಜ್ಯಗಳು ಎಷ್ಟು ಪ್ರಮಾಣದಲ್ಲಿ ಕೊರತೆಯನ್ನ ಅನುಭವಿಸಬಹುದು. ಅಂಡ್ ಇಲ್ಲಿ ಮುಖ್ಯವಾಗಿ ಹೇಳುತ್ತಿರುವಂತದ್ದು it was again categorized into 2, that is central government and state government. ಸೊ ಕೇಂದ್ರ ಸರ್ಕಾರ ಇಲ್ಲಿ 3.5% ಕೊರತೆಗಳನ್ನ ಹೊಂದಬಹುದು ಅಂತ ಹೇಳ್ತಾ ಇದೆ. ಸೊ ದೇ ಕ್ಯಾನ್ ಹ್ಯಾವ್ ದ 3.5% ಅಂಡ್ ದಿಸ್ ವಿಲ್ ಬಿ ಅಚೀವ್ಡ್ ಬೈ ದ ಇಯರ್ 2030 ಅಂತ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಆಲ್ಸೋ ಹ್ಯಾವ್ ದ ಫಿಸಿಕಲ್ ಡೆಫಿಸಿಟ್ಸ್ ಆಫ್ 3% ಅಂಡ್ ದೇ ನೀಡ್ ಟು ಅಚೀವ್ ದ 3% ಆಫ್ ಫಿಸಿಕಲ್ ಡೆಫಿಸಿಟ್ಸ್ ಬೈ ದ 2030 ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಫಿಸಿಕಲ್ ಡೆಫಿಸಿಟ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅಂಡರ್ ದ ಯೂನಿಯನ್ ಬಜೆಟ್ ಅಲ್ಲಿ, ವಿಚ್ ಇಸ್ ಈಕ್ವಲ್ ಟು ದ ಟೋಟಲ್ ಎಕ್ಸ್ಪೆಂಡಿಚರ್ಸ್ ಆಫ್ ದ ಗವರ್ಮೆಂಟ್ ಮೈನಸ್ ಟೋಟಲ್ ರಿಸಿಪ್ಟ್ಸ್ ಆಫ್ ದ ಗವರ್ಮೆಂಟ್ ಬಟ್ ಎಕ್ಸೆಪ್ಟ್ ದ ಬಾರೋವಿಂಗ್ಸ್ ಅಂತ ಕರೆಯಲಾಗುತ್ತೆ. ಸರ್ಕಾರ ಪಡೆದುಕೊಂಡಿರುವಂತಹ ಸಾಲವನ್ನು ಬಿಟ್ಟು ಸರ್ಕಾರದ ಒಟ್ಟು ವೆಚ್ಚಗಳು ಮೈನಸ್ ಒಟ್ಟು ಸ್ವೀಕೃತಿಗಳು ಅಂತ ಕರಿತೀವಿ. ದಿಸ್ ಇಸ್ ದ ಫಿಸಿಕಲ್ ಡೆಫಿಸಿಟ್ಸ್, ವಿತ್ತೀಯ ಕೊರತೆ ಅಥವಾ ಕೋಶೀಯ ಕೊರತೆ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು FRBM ಅಂತ ಬಂದಾಗ ಅದು ಬೇರೆ. Physical Responsibility and Budgetary Management Act of 2003, which was implemented in 2004, according to which the center and state need to achieve those targets of physical deficit to 3% ಅಂತ ಹೇಳುತ್ತೆ. ವಿತ್ತೀಯ ಕೊರತೆಯು 3% ಅಂತ ಹೇಳ್ತಿರುವಂತದ್ದು, ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಅದು FRBM ಆಕ್ಟ್. ವಿತ್ತೀಯ ಅಥವಾ ಕೋಶೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ 2003 ಜಾರಿಗೆ ಬಂದಿದ್ದು 2004ರಲ್ಲಿ. ಇನ್ನೂವರೆಗಾದ್ರೂ ಕೇಂದ್ರ ಮತ್ತು ರಾಜ್ಯಗಳು ಅದು ಜಾರಿಗೆ ತಂದಿಲ್ಲ. ಆದ್ರೆ ಕೇಂದ್ರ ಮತ್ತು ರಾಜ್ಯಗಳು ವಿತ್ತೀಯ ಕೊರತೆಯನ್ನು 3%ಗೆ ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು FRBM ಕಾಯ್ದೆ. ಆದ್ರೆ ಇಲ್ಲಿ 16ನೇ ಹಣಕಾಸು ಆಯೋಗಕ್ಕೆ ಅನುಸಾರವಾಗಿ ಇಲ್ಲಿ ಫಿಸಿಕಲ್ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾ ಇದೆ. ರಾಜ್ಯ ಮತ್ತು ಕೇಂದ್ರಗಳು ವಿತ್ತೀಯ ಕೊರತೆಯ ಪ್ರಮಾಣವನ್ನ ಕೇಂದ್ರ ಸರ್ಕಾರ 2030ಕ್ಕೆ 3.5% ಹೊಂದಿರಬೇಕು ಅಂತ ಹೇಳುತ್ತೆ. ರಾಜ್ಯಗಳು 2030ಕ್ಕೆ 3% ಇರಬೇಕಂತ ಹೇಳುತ್ತೆ. ಬಟ್ ಆಸ್ ಆಫ್ ನೌ ಏನಿದೆ ಇವಾಗ, ದ ಫಿಸಿಕಲ್ ಡೆಫಿಸಿಟ್ಸ್ ಆಫ್ ದ ಗವರ್ಮೆಂಟ್ ಈಸ್ ಅರೌಂಡ್ 4.4% ಇದೆ. ಕೇಂದ್ರ ಸರ್ಕಾರದ ವಿತ್ತೀಯ ಕೊರತೆಯ ಪ್ರಮಾಣವು 4.4% ಇದೆ. ಅಂಡ್ ಈ 4.4%ದಿಂದ
2030ಕ್ಕೆ 3.5%ಕ್ಕೆ ಇಳಿಸಬೇಕು ಅಂತ ಹೇಳ್ತಾ ಇದೆ. ದಟ್ ವಾಸ್ ಅ ಸೆಟ್ ಟಾರ್ಗೆಟ್ ಗಿವನ್ ಬೈ ದ 16 ಫೈನಾನ್ಸ್ ಕಮಿಷನ್. ಅಂಡ್ ಸೆಕೆಂಡ್ ಒನ್ ವಾಸ್ ಡೆಪ್ಟ್ ಟು GDP ರೇಷಿಯೋ. GDPಗೆ ಅನುಸಾರವಾಗಿ ಸರ್ಕಾರದ ಸಾಲದ ಮಟ್ಟ ಎಷ್ಟು ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದೆ. ದ ಡೆಪ್ಟ್ ಟು GDP ರೇಷಿಯೋ ಇಟ್ ವಾಸ್ ಡಿಸಿಪ್ಲಿನ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಕೇಂದ್ರ ಸರ್ಕಾರ GDPಗೆ ಅನುಸಾರವಾಗಿ ದೇಶದ ಆದಾಯದಲ್ಲಿ ಏನು ಸಾಲವನ್ನು ಪಡೆದುಕೊಳ್ತಾ ಇದೆ ಅದರ ಪ್ರಮಾಣ ಕಡಿಮೆ ಮಾಡ್ತಾ ಇದೆ. ಆಸ್ ಆಫ್ ನೌ 56.1% ಇರುವಂತದ್ದು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದಾಗ 56.1% ಇರುವಂತದ್ದು. ಆಸ್ ಆಫ್ ನೌ ಇಟ್ ವಾಸ್ 55.6% ಇದೆ. ಆದ್ರೆ ಕೇಂದ್ರ ಸರ್ಕಾರ ನೇರವಾಗಿ ಹೇಳ್ತಾ ಇದೆ, ಇದು ಹೇಳಿದ್ದು ನಾವು ಇಟ್ ವಾಸ್ ಬೈ 2026-27 2026-2027ಕ್ಕೆ ಭಾರತ ದೇಶದ ಡೆಪ್ಟ್ ಟು GDP ರೇಷಿಯೋ 55.6% ಇದೆ. ಆದ್ರೆ ಇಟ್ ವಾಸ್ ಹ್ಯಾವಿಂಗ್ ದ ಟಾರ್ಗೆಟ್ ಆಫ್ 50% ಪ್ಲಸ್ ಆರ್ ಮೈನಸ್ 1%, 50 plus or minus 1% by the year 2030. Means the central government need to achieve the debt to GDP ratio of around 50 plus or minus 1% by the year 2030 ಅಂತ ಹೇಳ್ತಾ ಇದೆ. ಸೊ 2030ಕ್ಕೆ ಕೇಂದ್ರ ಮೀನ್ಸ್ ಭಾರತದ ಡೆಪ್ಟ್ ಟು GDP ರೇಷಿಯೋ ಮಟ್ಟವು 50 ಪ್ಲಸ್ ಆರ್ ಮೈನಸ್ 1% ಅಂತ ಹೇಳ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ 49% ಟು 51% ಒಳಗಡೆ ಭಾರತ ದೇಶದ ಡೆಪ್ಟ್ ಟು GDP ರೇಷಿಯೋ ಇರಬೇಕು ಅಂತೇಳಿ ಹೇಳ್ತಾ ಇದೆ. ಅಂಡ್ ದಿಸ್ ಹ್ಯಾಸ್ ಟು ಬಿ ದ ಟಾರ್ಗೆಟ್ ಬೈ ದ ಇಯರ್ 2030. 2030ಕ್ಕೆ ಡೆಪ್ಟ್ ಟು GDP ರೇಷಿಯೋ ಆಫ್ ದ ಕಂಟ್ರಿ ನೀಡ್ ಟು ಬಿ ಅರೌಂಡ್ 50 ಪ್ಲಸ್ ಆರ್ ಮೈನಸ್ 1%. ಇವೆಲ್ಲವೂ ಫಿಸಿಕಲ್ ಡಿಸಿಪ್ಲಿನ್ ಅಲ್ಲಿ 16ನೇ ಹಣಕಾಸು ಆಯೋಗ ವರದಿಯನ್ನು ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಸೊ ಅಂಡ್ ಈಗ 16ನೇ ಹಣಕಾಸು ಆಯೋಗ 2026-27ರಿಂದ 2031-32ರವರೆಗೆ ಜಾರಿಯಲ್ಲಿ ಬರುವಂತದ್ದನ್ನು ಕಾಣ್ತೀವಿ. ಸೊ ಹೋಪ್ ಇದು ಹಣಕಾಸು ಆಯೋಗದ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.